ಸೊ ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸಖತ್ತಾಗಿದ್ದೇನೆ. ಇವತ್ತು ಕೂಡ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆ ಕಡೆಯಿಂದ. ಇವತ್ತಿನ ಪ್ಲ್ಯಾನ್ ಏನು ಅಂತ ಕೇಳಿದ್ರೆ ಏನು ಪ್ಲ್ಯಾನ್ ಇಲ್ಲ. ಕ್ರಿಕೆಟ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದರದ್ದು ಸ್ವಲ್ಪ ಕೆಲಸ ನಡೀತಾ ಇದೆ. ಹೀಗಾಗಿ ಇವತ್ತು ಹೊರಗಡೆ ಹೋಗೋದಾಗಲಿ ಅಥವಾ ಏನೇ ಓಡಾಡೋದಾಗಲಿ ಸುತ್ತಾಡೋದಾಗಲಿ ಇಲ್ಲ. ಬರೀ ಅದರ ಪ್ಲ್ಯಾನ್ಸು. ಆಮೇಲೆ ಅಲ್ಲಿಂದ ಡ್ಯೂಟಿಗೆ ಹೋಗಬೇಕು. ಅದರ ಬಗ್ಗೆ ಒಂದು ಸ್ವಲ್ಪ ಪ್ಲ್ಯಾನು ಮತ್ತು ಯೂಟ್ಯೂಬ್ ಚಾನಲ್ದು ಲೋಗೋ ಅದೆಲ್ಲ ನಡೀತಾ ಇದೆ. ಅದೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಡ್ಯೂಟಿಗೆ ಹೋಗಬೇಕು. ಇವಾಗ ಬಂದುಬಿಟ್ಟು ಟೈಮು 10 ಗಂಟೆ. ಬನ್ನಿ ನೋಡೋಣ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗುವಂಥ ಟೈಮಲ್ಲಿ ಸಿಗ್ತೀನಿ. ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ನಮ್ಮ ಪಿ ಜಿಯ ಆಚೆ ಇರುವಂಥ ಮನೆಗಳು. ಓಕೆ, ನಾನು ನಿಮಗೆ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಡ್ಯೂಟಿಗೆ ಹೋಗ್ತಾ ಇರುವಂಥ ಟೈಮಲ್ಲಿ ಸಿಗ್ತೀನಿ. ಬನ್ನಿ. ಗಾಯ್ಸ್, ಇವಾಗ ನಾನೆಲ್ಲ ರೆಡಿ ಆಗಿಬಿಟ್ಟು ಊಟ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಿಮಗೆ, ಸುತ್ತಾಡೋಕ್ಕಾಗಲ್ಲ ಅಂತ. ಮತ್ತೆ ಟೈಮ್ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ. ಲಾಗಲ್ಲಿ ಏನು ತೋರ್ಸೋಕ್ಕಾಗ್ತಾಯಿಲ್ಲ. 2-3 ದಿವಸದಿಂದ ಬರೀ ಪ್ಲ್ಯಾನಿಂಗು ಎಡಿಟಿಂಗು ಅದೇ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಇವತ್ತು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ. ಇವಾಗ ಪಿ ಜಿಯಿಂದ ಹೊರಗಡೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ರೋಡ್ಗೆ ಕನೆಕ್ಟ್ ಆದರೆ ಅಲ್ಲಿಂದ ಇಲ್ಲಿ ಒಂದು ಮಾಲ್ ಇದೆ ಹತ್ತಿರದಲ್ಲೇ, ಮಾಲ್ಗೆ ಹೋಗ್ತೀನಿ. ಬನ್ನಿ ನೋಡೋಣ. ಟ್ರೈ ಮಾಡ್ತೀನಿ, ಟೈಮ್ ಸಿಕ್ಕರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಟ್ರೈ ಮಾಡೋಣ. ಸೊ ಗಾಯ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕೆಲಸಕ್ಕೆ ಸೇರಿಕೊಂಡು ಇವತ್ತಿಗೆ ಸುಮಾರು 14 ದಿವಸ ಆಗುತ್ತೆ. 14 ದಿವಸನಾ? ಇಲ್ಲ, 12 ದಿವಸ ಆಗುತ್ತೆ ಮೇ ಬಿ. ಎಷ್ಟು ದಿವಸ ಆಯಿತು? 10 ಡೇಸ್ ಆಗುತ್ತೆ ಕರೆಕ್ಟಾಗಿ ಇವತ್ತಿಗೆ. 10 ಡೇಸ್ ಆದರೂ ಕೂಡ ನನಗೆ ಇನ್ನೂ ಕೂಡ ಅದ್ರದ್ದು ಯೂನಿಫಾರ್ಮ್ಸು ಬಂದಿಲ್ಲ. ಬರ್ಗರ್ ಕಿಂಗ್ದು ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಅದೊಂದು ವಿಶೇಷ. ಅದನ್ನು ತೊಗೊಂಬಂದು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತೀನಿ. ಯೂನಿಫಾರ್ಮಲ್ಲಿ ಏನೇನಿರುತ್ತೆ, ಟಿ ಶರ್ಟು, ಕ್ಯಾಪು, ಅದೇನೇನೋ ಕೊಡ್ತಾರೆ ಗುರು ಅವರು. ಅದನ್ನೆಲ್ಲ ತೊಗೊಂಬಂದು ಅನ್ಬಾಕ್ಸ್ ಮಾಡ್ತೀನಿ ನಿಮ್ಮ ಮುಂದೆ. ಇವತ್ತು ನೋಡಿ ಗುರು, ಇವತ್ತು ಟ್ರಾಫಿಕ್ಕೇ ಇಲ್ಲ ಅಷ್ಟೊಂದು. ಡೈಲಿ ಹೋಗ್ಬೇಕಾದ್ರೆ ಗಿಜ 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 ಅಂತಿರುತ್ತೆ ಗಾಡಿಗಳೆಲ್ಲ. ಸೊ ಗಾಯ್ಸ್, ಇವಾಗ ನಾನು ರೋಡ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ಕೋಡಿಗೆಹಳ್ಳಿ ಸೈಡ್ ಹೋಗಬೇಕು, ನಮ್ಮ ಸ್ಟೋರ್ ಕಡೆಗೆ. ಒಂದು 10 ನಿಮಿಷ 15 ನಿಮಿಷ ಹಿಡಿಯುತ್ತೆ. ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವತ್ತು ನಾನು ವಿಡಿಯೋನ ಮಾಡ್ತಾ ಇರೋದು ಡ್ಯೂಟಿ ಮುಗಿಸಿ ರಿಟರ್ನ್ ಪಿ ಜಿಗೆ ಹೋಗ್ಬೇಕಾದ್ರೆ. ಇವಾಗ ಹೋಗ್ತಾಯಿದ್ದೀನಿ ಪಿ ಜಿಗೆ. ನೋಡಿ, ಫ್ಲೈಓವರ್ ಮೇಲೆ ಗಾಡಿ ಹೋಗ್ತಾ ಇರೋದು. ಫ್ಲೈಓವರು ಮೇಲ್ಗಡೆನೂ ಕೂಡ ಗಾಡಿಗಳು ಓಡಾಡುತ್ತೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಫ್ಲೈಓವರ್ ಆಗ್ತಾಯಿದೆ ನೋಡಿ. ಆ ಫ್ಲೈಓವರಲ್ಲಿ ಮೇ ಬಿ ಮೆಟ್ರೋ ಬರ್ಬೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ಅಲ್ಲೂ ಕೂಡ ಗಾಡಿಗಳೇ, 4 ವೀಲರು ಆ ಥರ ಏನಾದರೂ ಪ್ಲ್ಯಾನ್ ಇರುತ್ತೆ ಅಷ್ಟೇ. ಬಂದರೆ ಮೆಟ್ರೋ ಬರ್ಬೋದು. ಏನಕ್ಕಂದರೆ ಈ ಕಡೆ ಮೆಟ್ರೋ ಇಲ್ಲಲ್ಲ, ಹೀಗಾಗಿ ನಾವು ಮೆಟ್ರೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಂದರೆ ಚೆನ್ನಾಗಿರುತ್ತೆ ಗುರು. ಈ ಕಡೆ ಜನಕ್ಕೆಲ್ಲ ಈಜಿ ಆಗುತ್ತೆ, ಹೆಲ್ಪ್ ಆಗುತ್ತೆ ತುಂಬಾ. ಸೊ ಗೈಸ್, ಏನಿಲ್ಲ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕ್ರಿಕೆಟ್ ಚಾನಲ್ ಅಂದರೂ ಕೂಡ ಅದಕ್ಕೂ ಯಾವ ರಿಲೇಟೆಡ್ ವೀಡಿಯೋಸ್ ಬಿಟ್ಟರು ಕೂಡ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಹೀಗಾಗಿ ತುಂಬಾ ನನಗಂತೂ ಖುಷಿ ಆಗ್ತಾಯಿದೆ. ನೀವು ಮಾಡ್ತಾ ಇರೋವಂಥ ಸಪೋರ್ಟ್ಗೆ, ನೀವು ಮಾಡ್ತಾ ಇರೋವಂಥ ಹೆಲ್ಪ್ಗೆ. ಎಲ್ಲೋ ಮಧ್ಯದಲ್ಲಿ ಒಂದಷ್ಟು ದಿವಸ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡದೇ ಇರೋ ಕಾರಣಕ್ಕೆ ಪೂರ್ತಿ ನಂದು ID ಪೂರ್ತಿ ಬಿದ್ದೋಗಿತ್ತು. ಈ 200, 150 ಈ ಥರ ವ್ಯೂಸು ಆ ಲೆವೆಲ್ಗೆ ಬಿದ್ದೋಗಿತ್ತು. ಇವಾಗ ಮತ್ತೆ ಒಂದು ಲೆವೆಲ್ಗೆ ಬಂದಿದೆ ID. ತುಂಬಾ ಖುಷಿ ಆಗ್ತಾಯಿದೆ ನೀವು ಮಾಡಿದ್ದು ಈ ಸಪೋರ್ಟಲ್ಲ ನಿಮ್ಮಿಂದ. ನೀವೇನಾದರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಇದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನೂ ಏನೇನೋ ಕೂಡ ಅಚೀವ್ ಮಾಡಿಲ್ಲ, ಬಟ್ ಬರದೇ ಇರೋ ವ್ಯೂಸು ಮತ್ತೆ ಬರ್ತಾಯಿದೆ, ಅದೇ ಖುಷಿ. ಕ್ರಿಕೆಟ್ ಮಾತ್ರ ಹಬ್ಬ ಗುರು, ಅದ್ರ ಬಗ್ಗೆ ನೀವೇನು ಟೆನ್ಷನ್ ತೊಗೋಬೇಡಿ. ಅದನ್ನು ಕ್ರಿಕೆಟ್ ಚಾನಲಲ್ಲೇ ಹೋಗಿ ನೋಡಬೇಕು. ಈ ಚಾನಲಲ್ಲಿ ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಬೇಕಂದ್ರೆ ನಾನು ಇದರಲ್ಲೇ ಅಪ್ಡೇಟ್ ಕೊಡಬೇಕಾಗಿರೋದ್ರಿಂದ ಈ ಒಂದು ಲಾಗಲ್ಲಿ ಹೇಳ್ತಾ ಇರೋದು.
ಮತ್ತು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಕ್ರಿಕೆಟ್ ರಿಲೇಟೆಡ್ ನಾನು ಮಾತಾಡಲ್ಲ. ಈ ಚಾನಲಲ್ಲಿ ಏನಿದ್ರು ಈ ಥರ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬೋದು ಅಷ್ಟೇ. ಭಾಳ ಜಾಸ್ತಿ ಏನಾದರೂ ಹೇಳಿದ್ರೆ ಅದು ಬಿಟ್ಟರೆ ಏನೂ ಹೇಳಲ್ಲ. ತುಂಬಾ ಚೆನ್ನಾಗಿರುತ್ತೆ ಕ್ರಿಕೆಟ್ದು, ಫನ್ನಿಯಾಗಿ ಇನ್ಫಾರ್ಮೇಟಿವ್ ಆಗಿ ಎಲ್ಲ ಥರ ಇರುತ್ತೆ. ಅದು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಏನಿರಬೇಕು ಅದೆಲ್ಲವೂ ಕೂಡ ನನ್ನ ಕ್ರಿಕೆಟ್ ಚಾನಲಲ್ಲಿ ನೀವು ನೋಡ್ಬೋದು. ಈ ಲಾಗ್ಸ್ನ ಮುಂದೆ ತಗೊಂಡು ಗುರು ನೀವೆಲ್ಲ ಕೇಳ್ಬೋದು, ಲಾಗಿಂಗ್ ಚಾನಲಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಅದು ಬರ್ತಾಯಿಲ್ಲ ಅಂತ. ಅದರದ್ದು ಕೂಡ ಪ್ಲ್ಯಾನ್ ನಡೀತಾ ಇದೆ ಲಾಗಿಂಗ್ ಚಾನಲ್ದು. ಇನ್ನೇನು 2-3 ದಿವಸದಲ್ಲಿ ನೀವು ಎಲ್ಲರೂ ಇಷ್ಟಪಡೋ ಥರ ಲಾಗ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 2-3 ದಿವಸ ಅಷ್ಟೇ ನಾನು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. 2-3 ದಿವಸ ಆದಮೇಲೆ ಗುರು ನೀವಂತೂ ಕಮೆಂಟ್ ಬಾಕ್ಸಲ್ಲಿ ನೀವೇ ಹೇಳ್ತೀರಾ ಚೆನ್ನಾಗಿದೆ ವಿಡಿಯೋ ಅಂತ. ಆ ಥರ ವೀಡಿಯೋಸ್ನ ತೊಗೊಂಡು ಬರ್ತಾಯಿದ್ದೀನಿ. ಸೊ ಗಾಯ್ಸ್ ನೋಡಿದ್ರಲ್ಲ, ಇದು ಇವತ್ತಿನ ಲಾಗು. ಮತ್ತು ನಾಳಿನ ಲಾಗಲ್ಲಿ ಸಿಗ್ತೀನಿ. ನಾಳಿನ ಲಾಗ್ ಬರೋವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.